ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ತೇಜಸ್. ನಮ್ಮ ತತ್ವಮಸಿ ಕುಟುಂಬದ ಪ್ರೇಕ್ಷಕರೆಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಪರಾಭವ ನಮ್ಮ ಸಂವತ್ಸರದ ಶುಭಾಶಯಗಳು ತಮ್ಮೆಲ್ಲರಿಗೂ. ಅಂದರೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಯುಗಾದಿ ಹಬ್ಬದಲ್ಲಿ ಹೊಸ ವರ್ಷ ಅಂತ ಶುರುವಾದಾಗ ಎಲ್ಲರಿಗೂ ಒಂದು ಕುತೂಹಲ ಇದ್ದೇ ಇರುತ್ತೆ. ಈ ವರ್ಷ ನಮ್ಮ ರಾಶಿಗೆ ಹೇಗಿರುತ್ತೆ, ಈ ವರ್ಷ ಏನೆಲ್ಲ ಬದಲಾವಣೆ ಆಗುತ್ತೆ ಅಂತಕ್ಕಂಥ ಒಂದು ಕುತೂಹಲ ಇದ್ದೇ ಇರುತ್ತೆ. ಸೊ ಅದಕ್ಕಾಗಿಯೇ ಇವತ್ತು ನಮ್ಮೊಟ್ಟಿಗೆ ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಅವರು ಆಸ್ಟ್ರೋನ್ಯೂಮರಾಲಜಿಸ್ಟ್ ಆ್ಯಂಡ್ ವಾಸ್ತು ಕನ್ಸಲ್ಟೆಂಟ್. ಸೊ ಬಹಳ ಫೇಮಸ್ ಆಗಿರುವಂಥ ಒಂದು ಆಸ್ಟ್ರಾಲಜರ್. ಇವರೊಟ್ಟಿಗೆ ಇವತ್ತಿನ ಒಂದು ರಾಶಿ ಭವಿಷ್ಯ ಹೇಗಿದೆ, ಅಂದರೆ ಯುಗಾದಿ ಹಬ್ಬದಲ್ಲಿ ನಮ್ಮ ರಾಶಿ ಭವಿಷ್ಯ ಹೇಗಿದೆ ಅಂತಕ್ಕಂಥ ಮಾಹಿತಿಯನ್ನು ಈ ಒಂದು ಸಂಚಿಕೆಯಲ್ಲಿ ತಿಳಿಯೋಣ. ಬನ್ನಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಶ್ರೀಮತಿ ವಿಭಾ ಶೆಟ್ಟಿ ಮೇಡಮ್ನ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಮೇಡಮ್, ಈ ಯುಗಾದಿ ಹಬ್ಬದಲ್ಲಿ ಎಲ್ಲರಿಗೂ ಒಂದು ಕುತೂಹಲ ಇದ್ದಿರುತ್ತೆ. ನಮ್ಮ ಮೇಷರಾಶಿಗೆ ಮತ್ತು ರಾಶಿ 12 ದ್ವಾದಶ ರಾಶಿಗಳಿಗೆ ಹೇಗಿರುತ್ತೆ ಈ ಹೊಸ ವರ್ಷ ಅಂತಕ್ಕಂಥ ಮಾಹಿತಿಯನ್ನು ನೀವು ಈ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿ. ಖಂಡಿತವಾಗೂ. ಮೊದಲನೇದಾಗಿ ನೋಡಿ, ಹಳೆ ಕಹಿ ನೆನಪುಗಳು ಮರೆಯಾಗಲಿ, ಹೊಸ ಚಿಗುರು ನಿಮ್ಮ ಜೀವನದಲ್ಲಿ ಬರಲಿ, ಬೇವು ಬೆಲ್ಲದ ಸವಿಯ ಹಾಗೆ ಸುಖ ಶಾಂತಿ ನೆಮ್ಮದಿ ಎಲ್ಲನೂ ನಿಮ್ಮ ಜೀವನದಲ್ಲಿ ನೆಲೆಸಲಿ ಅಂತ ಹೇಳ್ತಾ ನಾವು ಈ ಕಾರ್ಯಕ್ರಮನ ಶುರು ಮಾಡ್ತೀವಿ. ಹಾಗೆ ನೀವು ಹೇಳಿದ್ರಿ ಈಗ ದ್ವಾದಶ ರಾಶಿಗಳ ಬಗ್ಗೆ ಹೇಗಿದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿಬಿಟ್ಟು ಖಂಡಿತವಾಗ್ಲೂ ಹೇಳೋಣ. ಅದಕ್ಕೆ ಮುಂಚೆ ಗ್ರಹಗಳ ಒಂದು ಸ್ಥಾನಮಾನದ್ರ ಬಗ್ಗೆ ಫಸ್ಟು ವಿಶ್ಲೇಷಣೆ ಮಾಡೋಣ. ನಮ್ಮ ಗ್ರಹಗಳ ಸ್ಥಾನಗಳ ಬಗ್ಗೆ ನೋಡೋದಾದರೆ, ಗ್ರಹಗಳ ಸ್ಥಾನ ಮತ್ತು ಈ ಗ್ರಹಗಳ ಸ್ಥಾನ ಎಷ್ಟು ಮುಖ್ಯ ಆಗುತ್ತೆ ಈ ರಾಶಿ ಭವಿಷ್ಯನ ನೋಡಬೇಕು ಅಂತಕ್ಕಂಥ ಮಾಹಿತಿಯನ್ನು ನೋಡಬೇಕಾದ್ರೆ? ಖಂಡಿತ ತುಂಬ ಮುಖ್ಯ ಆಗುತ್ತೆ ಸರ್. ಏನಕ್ಕೆ ಅಂತಂದರೆ ಗ್ರಹಗಳ ಸ್ಥಾನಮಾನದ ಮೇಲೇ ಅವ್ರಿಗೆ ಏನೆಲ್ಲ ಅದು ಪರಿಣಾಮ ಬೀರ್ತಿದೆ ಅಂತ ನಾವು ಹೇಳ್ಬೋದು. ಈಗ ಫಾರ್ ಎಕ್ಸಾಂಪಲ್ ಯಾವ ಗ್ರಹ ಯಾವ ಸ್ಥಾನದಲ್ಲಿ ಕೂತಿರುತ್ತೆ ಆ ಮನೆಗಳ ಮೇಲೆ ನಾವು ಅದನ್ನು ಅನಲೈಸ್ ಮಾಡ್ತಾ ಹೇಳ್ತಾ ಹೋಗ್ಬೋದು. ಹಾಗಿದ್ರೆ ಗ್ರಹಗಳ ಸ್ಥಾನ, ಮೊದಲಾಗಿ ಗ್ರಹಗಳ ಸ್ಥಾನ ಹೇಗಿದೆ ಅಂತಕ್ಕಂಥ ಮಾಹಿತಿಯನ್ನು ತಿಳಿಸ್ಕೊಡಿ ಮೇಡಮ್. ಓಕೆ ಸರ್. ನೋಡಿ, ಮೊದಲನೇದು ಗ್ರಹಗಳ ಸ್ಥಾನ ಅಂತಂದಾಗ ಈಗ ನಾವು ಪರಾಭವ ನಾಮ ಸಂವತ್ಸರ ಏನು ನಾವು ಯುಗಾದಿ ಹಬ್ಬದ ಒಂದು ಆಚರಣೆ ಮಾಡ್ತಾ ಇದ್ದೀವಿ, ಅದಕ್ಕೆ ಒಂದು ಪರ್ಟಿಕ್ಯುಲರ್ ಟೈಮ್ ಅಂದರೆ ಮಾರ್ಚ್ 19ನೇ ತಾರೀಕು ಗುರುವಾರದ ದಿವಸ ಈ ಒಂದು ಏನು ಹಬ್ಬನ ನಾವು ಆಚರಿಸ್ತಾ ಇದ್ದೀವಿ. ಅದು ಬೆಳಗ್ಗೆ ಒಂದು 6 ಗಂಟೆ ಸೂರ್ಯೋದಯದ ಸಮಯಕ್ಕೆ ನಾವು ಒಂದು ಕುಂಡಲಿ ಹಾಕಿ ನೋಡಿದಾಗ ಅದ್ರ ಗ್ರಹಗತಿಗಳ ಮೇಲೆ ಫಸ್ಟ್ ನಾನು ಹೇಳ್ತೀನಿ. ಅದಾದಮೇಲೆ ಇಡೀ ವರ್ಷ ಹೇಗಿರುತ್ತೆ ಅನ್ನೋದನ್ನು ಕೂಡ ಒಂದು ಅನಲೈಸ್ ಮಾಡಿ ಹೇಳ್ತೀನಿ. ಈಗ ಮೊದಲನೇದಾಗಿ ಆ ಸಮಯಕ್ಕೆ ನಾವು ನೋಡಿದಾಗ ಎಲ್ಲ ಗ್ರಹಗಳು ಬಂದು ಆದಷ್ಟು 2 ಮನೆಯಲ್ಲೇ ಸ್ಥಿತವಾಗಿ ಕೂತಿದೆ. ಅಂದರೆ ಮೊದಲನೇದು ಬಂದು ಮೀನ ರಾಶಿನಲ್ಲಿ ಕೆಲವು ಗ್ರಹಗಳು, ಅಂದರೆ ನೋಡಿ ಶುಕ್ರ ಶನಿ ಚಂದ್ರ ಸೂರ್ಯ ಮೀನ ರಾಶಿನಲ್ಲಿ ಸ್ಥಿತನಾಗಿದ್ದರೆ, ಕುಂಭ ರಾಶಿನಲ್ಲಿ ರಾಹು ಕುಜ ಮತ್ತು ಬುಧ ಗ್ರಹಗಳಿರ್ತವೆ. ಹಾಗೆ ಮಿಥುನ ರಾಶಿನಲ್ಲಿ ಗುರುಗ್ರಹ ಇದ್ದರೆ, ಸಿಂಹ ರಾಶಿನಲ್ಲಿ ಕೇತು ಗ್ರಹ ಇರುತ್ತೆ. ಸೊ ಇದ್ರ ಮೇಲೆ ಯಾವ್ಯಾವ ರಾಶಿಗೆ ಏನೇನು ಫಲಗಳು ಸಿಗುತ್ತೆ ಅನ್ನೋದನ್ನ ಒಂದು ಅನಲೈಸ್ ಮಾಡ್ಬೋದು. ಇದ್ರ ಜೊತೆಗೆ ಗ್ರಹಗಳು ಚಲನೆ ಅದೇ ಜಾಗದಲ್ಲೇ ಇರ್ತವ, ಇಲ್ಲ ವರ್ಷ ಪೂರ್ತಿನಲ್ಲಿ ಚೇಂಜ್ ಆಗ್ತಾನೆ ಇರುತ್ತೆ. ಸೊ ಜಾಸ್ತಿ ಸ್ಲೋ ಮೂಮೆಂಟ್ ಪ್ಲಾನೆಟ್ಸ್ ಯಾವುದಿರುತ್ತೆ ಅದನ್ನು ನಾವು ಜಾಸ್ತಿ ಹೊತ್ತು ಕೊಟ್ಟು ತೊಗೊತೀವಿ. ಬಿಕಾಸ್ ಅದು ನಿಧಾನಕ್ಕೆ ಆಗೋದ್ರಿಂದ ನಾವು ಇದು 1 ವರ್ಷದ ಕಂಪ್ಲೀಟಾಗಿ ಹೇಳೋದ್ರಿಂದ ನಾವು ಅದನ್ನು ತೊಗೊತೀವಿ. ನೋಡಿ, ಮೊದಲನೇದಾಗಿ ಗುರುಗ್ರಹ ಅಂತ ತಗೊಂಡಾಗ ಗುರುಗ್ರಹ ತನ್ನ ಪತನ 3 ಬಾರಿ ತನ್ನ ಪತನ ಬದಲಾಯಿಸ್ತಾನೆ ಈ ವರ್ಷದಲ್ಲಿ. ಸೊ ಇವಾಗ ಮಿಥುನ ರಾಶಿನಲ್ಲಿ ಸ್ಥಿತನಾಗಿ ಅಂದರೆ ನೇರ ಸಂಚಲನಕ್ಕೆ ಬರ್ತಾನೆ. ಅದಾದಮೇಲೆ ಅಂದರೆ ಮಾರ್ಚಲ್ಲಿ ನೇರ ಸಂಚಲನಕ್ಕೆ ಬರ್ತಾನೆ. ಅದಾದಮೇಲೆ ಜೂನಲ್ಲಿ ಕರ್ಕಾಟಕ ರಾಶಿಗೆ ಉಚ್ಚ ಸ್ಥಿತಿಗೆ ಹೋಗ್ತಾನೆ. ಸೊ ಅದಾದಮೇಲೆ ನವೆಂಬರಲ್ಲಿ ಸಿಂಹ ರಾಶಿಗೆ ಪ್ರವೇಶನ ಬೆಳೆಸ್ತಾನೆ. ಸೊ ಗುರುಗ್ರಹ ಬಂದು 3 ಬಾರಿ ತನ್ನ ಪತನ ಬದಲಾವಣೆ ಮಾಡ್ತಾನೆ. ಇನ್ನು ಶನಿಗ್ರಹ ಅಂತ ತಗೊಂಡಾಗ ಶನಿಗ್ರಹ ಯಾವುದೇ ಬದಲಾವಣೆ ಇಲ್ಲ, ಈ ವರ್ಷ ಪೂರ್ತಿಯಾಗಿ ಮೀನರಾಶಿನಲ್ಲಿ ಸ್ಥಿತನಾಗಿದ್ದರು. ಅದರಲ್ಲಿ ಸಣ್ಣ ಬದಲಾವಣೆ ಏನು ಅಂತಂದರೆ ನೋಡಿ, ಜುಲೈ ಟು ನವೆಂಬರ್ವರೆಗೂ ರೆಟ್ರೋ ಅಂದರೆ ಹಿಮ್ಮುಖ ಸಂಚಾರವಾಗಿ ತನ್ನ ಸಂಚಾರನ ಬೆಳೆಸ್ತಾನೆ. ಅದೇ ರೀತಿಯಲ್ಲಿ ರಾಹುಕೇತು ಅಂತ ಬಂದಾಗ ಡಿಸೆಂಬರ್ನಲ್ಲಿ ರಾಹು ಕುಂಭ ರಾಶಿಯಿಂದ ಮಕರ ರಾಶಿಗೆ ಬಂದರೆ, ಕೇತು ಗ್ರಹ ಸಿಂಹ ರಾಶಿಯಿಂದ ಕಟಕ ರಾಶಿಗೆ ತನ್ನ ಪ್ರವೇಶನ ಬೆಳೆಸ್ತಾನೆ. ಸೊ ಇದರ ಆಧಾರದ ಮೇಲೆ ವರ್ಷ ಪೂರ್ತಿಯಾಗಿ ಹೇಗಿರುತ್ತೆ ಯಾವ ರಾಶಿಗೆ ಅನ್ನೋದನ್ನು ನಾವು ಅನಲೈಸ್ ಮಾಡ್ತಾ ಹೇಳ್ಬೋದು ಸರ್. ಓಕೆ ಮ್ಯಾಮ್. ಸೊ ಇವಿಷ್ಟು ಗ್ರಹಗಳ ಸ್ಥಾನಗಳ ಒಂದು ಬದಲಾವಣೆ ಆಗಿತ್ತು. ಸ್ನೇಹಿತರೆ, ಇನ್ನು ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಈ ಹೊಸ ವರ್ಷದ ಯುಗಾದಿ ಹಬ್ಬದ ವರ್ಷ ಭವಿಷ್ಯ ಹೇಗಿರುತ್ತೆ ಅಂತಕ್ಕಂಥ ಮಾಹಿತಿನ ತಿಳಿಯೋಣ. ಮೇಡಮ್, ಈ ಕುಂಭರಾಶಿಯ ವರ್ಷ ಭವಿಷ್ಯ ಹೇಗಿರುತ್ತೆ ಮ್ಯಾಮ್ ಯುಗಾದಿಯಲ್ಲಿ? ಖಂಡಿತ. ನೋಡಿ, ಕುಂಭರಾಶಿಯವರಿಗೆ ಒಂದು ಅದ್ಭುತವಾದ ಸಮಯ. ಅಂದರೆ ಎಲ್ಲ ರೀತಿಯಿಂದನೂ ಅವರಿಗೆ ಹಣಕಾಸಿನ ಅಭಿವೃದ್ಧಿ ತುಂಬ ಚೆನ್ನಾಗಿದೆ. ಈಗ ಆಲ್ರೆಡಿ ಅವರು ಅನುಭವಿಸ್ತಿರ್ತಾರೆ. ಕೆಲವ್ರು ಮಾತ್ರ ತುಂಬ ಮೆಸೇಜ್ ಮಾಡ್ತಾರೆ, ಸುಮ್ಮನೆ ಹೇಳ್ತಿದ್ದೀರಾ ನೀವು, ನಮಗೇನು ಆಗಿಲ್ಲ, ದಯವಿಟ್ಟು ನಿಮ್ಮ ಜಾತಕನ ಪರೀಕ್ಷೆ ಮಾಡಿಸ್ಕೊಳ್ಳಿ. ನಾನು ಪ್ರತಿ ಸರಿನೂ ಹೇಳ್ತೀನಿ, ಕುಂಭರಾಶಿಯವ್ರಿಗೆ ಚೆನ್ನಾಗಿದೆ ಅಂತಂದರೆ ಇಡೀ ಯೂನಿವರ್ಸ್ಗೆ ಚೆನ್ನಾಗಿದೆ ಅಂತ ಅಲ್ಲ. ನಿಮ್ಮ ದಶಾಭುಕ್ತಿಗಳು, ನಾನು ಫಸ್ಟಿಂದನೂ ಹೇಳೋದು ಅದೇನೆ, ನಿಮ್ಮ ದಶಾಭುಕ್ತಿಗಳು ಕರೆಕ್ಟಾಗಿದೆಯಾ ಅನ್ನೋಂಥ ನೋಡಿಸ್ಕೊಳ್ಳಿ. ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ದಶಾಭುಕ್ತಿ ಚೆನ್ನಾಗಿರೋ ಖಂಡಿತವಾಗ್ಲೂ ಅದ್ಭುತವಾದ ಫಲಗಳನ್ನ ನೀವು ನೋಡ್ತೀರಾ. ದಶಾಭುಕ್ತಿ ಚೆನ್ನಾಗಿಲ್ಲ, ನೆಗೆಟಿವ್ ಪ್ಲೇಸಲ್ಲಿ ಗ್ರಹಗಳಿದ್ದಾವೆ ಅಂತಂದಾಗ ಕೆಲವು ನೆಗೆಟಿವ್ನ ನೋಡಬೇಕಾಗತ್ತೆ ನೀವು. ಅದಕ್ಕೆ ತಕ್ಕ ಪರಿಹಾರಗಳನ್ನ ಮಾಡಿಕೊಂಡಾಗ ಖಂಡಿತ ಅದರಿಂದನೂ ನೀವು ಈಚೆ ಬರ್ಬೋದು. ಹಾಗಾಗಿ ಜಾತಕಗಳನ್ನ ತೋರಿಸ್ಕೊಳ್ಳಿ. ಕುಂಭರಾಶಿಯವರಿಗೆ ತುಂಬ ಚೆನ್ನಾಗಿದೆ. ಯಾಕಂದರೆ 7.5 ಅನ್ನೋದು ಒಂದು ತಲೆನಲ್ಲಿ ಕುತ್ಕೊಂಡ್ಬಿಟ್ಟಿರೋದ್ರಿಂದ, ಇಲ್ಲ ನನಗೆ ಟೈಮ್ ಚೆನ್ನಾಗಿಲ್ಲ, ಇವ್ರು ಹೇಳ್ತಿದ್ದಾರೆ ನಾನು ಒಪ್ಕೊಳ್ಳಲ್ಲ. ಕುಂಭರಾಶಿಯವರ
ಅವರಿಗೆ ಶನಿನೇ ಅಧಿಪತಿ ಆಗಿರೋ ಕಾರಣ ಸೊ ಈಗೊಂದು 7 ಶನಿ ನಡೀತಿದೆ, ನಮ್ಮ ರಾಶಿಗೆ ಏನೂ ನಡೀತಿಲ್ಲ, ಏನೂ ಆಗ್ತಿಲ್ಲ, ನೀವು ಹೇಳೋದೆಲ್ಲ ಎಲ್ಲ ಸುಳ್ಳು ಅಂತಕ್ಕಂಥ ಮಾಹಿತಿಯನ್ನು ಬಹಳಷ್ಟು ಜನ ಹಂಚ್ಕೊಂಡಿದ್ದಾರೆ. ಸೊ ಆ ವಿಚಾರವಾಗಿ ಕೇಳಬೇಕು ಅಂತಿದ್ದೆ, ನೀವೇ ಹೇಳ್ತಿದ್ದೀರಾ. ಆ ಮಾತಿನ ವಿಚಾರವಾಗಿ ನೀವು ಸಂಕ್ಷಿಪ್ತವಾಗಿ ವಿವರಿಸೋದಾದರೆ ಏನು ಹೇಳ್ತೀರಾ? ನೋಡಿ, ಮಕರ ರಾಶಿಯವ್ರಿಗಾಗಿರ್ಬೋದು, ಕುಂಭ ರಾಶಿಯವ್ರಿಗಾಗಿರ್ಬೋದು, ಏನು ಶನಿ ಕೆಟ್ಟದ್ದು ಮಾಡೋದಿಲ್ಲ, ಅವರ ರಾಶಿಗೆ ಅವ್ನು ಕೆಟ್ಟದ್ದು ಮಾಡೋದಿಲ್ಲ. ಎರಡನೇದೇನು ಅಂತಂದರೆ ಶನಿಯ ಸ್ಥಾನ ತುಂಬ ಚೆನ್ನಾಗಿದೆ. 2ನೇ ಮನೆಯಲ್ಲಿ ಶನಿ ಕೂತ್ಕೊಂಡಿದ್ದಾನೆ. ಸೊ 2ನೇ ಮನೇಲಿ ಶನಿ ಕೂತ್ಕೊಂಡಾಗ ಇವರಿಗೆ ಅದ್ಭುತವಾದ ಹಣದ ಅಭಿವೃದ್ಧಿ ತುಂಬ ಚೆನ್ನಾಗಿರುತ್ತೆ. ನೋಡಿ, ಎಲ್ಲಿ ನೆಗೆಟಿವ್ ಆಗುತ್ತೆ ಅಲ್ಲಿ ಪಾಸಿಟಿವ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಹಣದ ಅರಿವು ತುಂಬ ಚೆನ್ನಾಗಿರುತ್ತೆ. ಹಣದಲ್ಲಿ ಯಾವುದೇ ತೊಂದರೆಗಳಾಗೋದಿಲ್ಲ. ಹೊಸ ಹೊಸ ಆಪರ್ಚುನಿಟೀಸ್ ಬರ್ತಾ ಇರುತ್ತೆ, ಒಳ್ಳೆ ಹಣ ಸಂಪಾದನೆ ಮಾಡ್ತಾ ಇರ್ತಾರೆ. ಆದರೆ ಹಣ ಖರ್ಚು ಕೂಡ ಮಾಡ್ತಿರ್ತಾರೆ. ನೆಗೆಟಿವಿಟಿ ಬಂದಿದ್ದಲ್ಲಿ ಖರ್ಚು ಮಾಡ್ತಾ ಇರ್ತಾರೆ. ಎರಡನೇದು ಆತ್ರದ ನಿರ್ಧಾರ. ಲಗ್ನದಲ್ಲೇ ರಾಹು ಕುತ್ಕೊಂಡಿದ್ದಾನೆ, ಅಂದರೆ ರಾಶಿನಲ್ಲೇ ರಾಹು ಕುತ್ಕೊಂಡಿರೋದ್ರಿಂದ ಏನು ಮಾಡ್ತಾನೆ, ಹೊಸ ಹೊಸ ಐಡಿಯಾಗಳನ್ನ ಕೊಡ್ತಾನೆ ಇರ್ತಾನೆ. ಈ ಕೆಲಸ ಮಾಡು, ಆ ಕೆಲಸ ಮಾಡು, ಇನ್ನೊಂದು ಬಂತು ಆತ್ರದ ನಿರ್ಧಾರ ಕೊಟ್ಬಿಡ್ತಾನೆ. ದಿಢೀರಂತ ಹೋಗೋದು, ಏನೋ ಒಂದು ಕೆಲಸ ಮಾಡೋದು, ಅಲ್ಲಿ ಲಾಸ್ ಮಾಡ್ಕೊಂಡು ಬರೋದು. ಕೊನೆಗೆ ಏನು ಬ್ಲೇಮಿಂಗು, 7.5 ನಡೀತಿದೆ, ನನಗೆ ಲಾಸ್ ಆಗೋಯ್ತು. ನೀವು ಆತ್ರದ ನಿರ್ಧಾರಗಳು ತೊಗೊಂಡು ಹಣನ ಲಾಸ್ ಮಾಡ್ಕೊತಾ ಇರೋದು. ಸೊ ಈ ವಿಚಾರದಲ್ಲಿ ಕೇರ್ಫುಲ್ ಆಗಿರಿ ಅಂತ ಹೇಳ್ತೀನಿ ನಾನು. ಖಂಡಿತ ತುಂಬ ವಿಡಿಯೋಗಳಲ್ಲಿ ನೀವು ಹೇಳಿರೋದನ್ನ ಕೇಳಿದ್ದೀನಿ. ಯಾಕಂತ ಹೇಳಿದ್ರೆ ಶನಿ ಬಂದು ತುಂಬ ಡಿಸಿಪ್ಲಿನ್ ಪ್ಲಾನೆಟ್ ಅಂತ ತುಂಬ ಒಂದು ರಾಶಿಗಳಲ್ಲಿ ತುಂಬ ಒಂದು ರಾಶಿ ಭವಿಷ್ಯ ಹೇಳಬೇಕಾದ್ರೆ ನಾನು ಕೇಳಿರೋದಿದೆ. ಸೊ ಯಾಕೆ ಈ ವಿಚಾರವನ್ನು ಪದೇ ಪದೇ ಹೇಳ್ತೀರಾ ಅಂತಕ್ಕಂಥ ಮಾಹಿತಿಯನ್ನು ಹಂಚ್ಕೊಳ್ಳೋದಾದರೆ? ಖಂಡಿತ ಸರ್. ಏನಂದರೆ ಶನಿಯ ಒಂದು ಕೃಪೆಗೆ ಪಾತ್ರರಾಗಬೇಕು ಅಂತಂದರೆ ಯಾವಾಗಲೂ ಅಷ್ಟೇ, ಎಷ್ಟು ನೀವು ಕೆಲಸದಲ್ಲಿ ನಿಯತ್ತಿರ್ತೀರ, ಎಷ್ಟು ಲಾಯಲ್ ಆಗಿರ್ತೀರ, ಅಷ್ಟೇ ಅಭಿವೃದ್ಧಿ ನೋಡ್ಬೋದು. ನಿಮ್ಮ ಕೈ ಕೆಳಗಡೆ ಕೆಲಸ ಮಾಡ್ತಿರೋ ಪ್ರೀತಿ ವಿಶ್ವಾಸದಿಂದ ನೋಡಿ. ಇದೇ ನಿಮಗೆ ರೆಮಿಡಿ, ಬೇರೆ ಏನೂ ರೆಮಿಡಿ ಇಲ್ಲ. ಆ ದೇವಸ್ಥಾನಕ್ಕೆ ಹೋಗಿ, ಈ ದೇವಸ್ಥಾನಕ್ಕೆ ಹೋಗಿ ಯಾವುದೂ ನಾನು ಹೇಳೋದಿಲ್ಲ. ಇದನ್ನು ನೀವು ಮಾಡಿಕೊಂಡ್ರೆ ಸಾಕು, ಅವ್ರು ಖಂಡಿತವಾಗ್ಲೂ ಅವ್ರಿಗೆ ಅಭಿವೃದ್ಧಿ ಆಗುತ್ತೆ. ಓಕೆ ಮ್ಯಾಮ್, ಇವಿಷ್ಟು ಬದಿಗಿಟ್ಟರೆ ಇನ್ನು ಮುಖ್ಯ ವಿಚಾರಕ್ಕೆ ಬಂದ್ಬಿಡೋಣ. ಮೊದಲನೇದಾಗಿ ನಾನು ಕೇಳೋದು, ಈ ಕುಂಭರಾಶಿಯವರಿಗೆ ಮದುವೆ ವಿಚಾರದಲ್ಲಿ ಈ ವರ್ಷ ಭವಿಷ್ಯದಲ್ಲಿ ಹೇಗಿರುತ್ತೆ ಅಂತ. ತುಂಬ ಚೆನ್ನಾಗಿದೆ ಸರ್. ಯಾಕೆ ಗೊತ್ತಾ, ಗುರು 5ನೇ ಮನೇಲಿ ಸಂಚಾರ ಮಾಡ್ತಿದ್ದಾನೆ. ಲಗ್ನದ ಮೇಲೆ ಗುರು ದೃಷ್ಟಿ ಇದೆ. ಖಂಡಿತ ಇವರಿಗೆ ಹಣಕಾಸಿನ ಅಭಿವೃದ್ಧಿ ಜೊತೆಗೆ ಮದುವೆ ಯೋಗ ತುಂಬ ಚೆನ್ನಾಗಿದೆ. ಯಾಕಂದರೆ ಗುರುಬಲ ಇದೆ. ಗುರುಬಲ ಇದ್ದಾಗ ಯಾವ ಕೆಲಸಕ್ಕೆ ಕೈ ಇಟ್ಟರು ಸಕ್ಸಸ್ ಆಗೋದು. ಮತ್ತು ಮದುವೆ ಯಾರೆಲ್ಲ ಹುಡುಕಾಟದಲ್ಲಿದ್ದೀರಾ ಅವರೆಲ್ಲರಿಗೂ ಕೂಡ ಮದುವೆ ಯೋಗ ಕೂಡ ಬರುವಂಥದ್ದು. ಯಾರೆಲ್ಲ ಪ್ರೇಮಿಗಳಿದ್ದೀರಾ, ಅದನ್ನು ನೀವು ಮನೆಯಲ್ಲಿ ನಿಮ್ಮ ಪ್ರೇಮ ವಿಚಾರಗಳನ್ನ ಹೇಳಿ ಮದುವೆ ಕೂಡ ನೀವು ಗ್ರೀನ್ ಸಿಗ್ನಲ್ನ ತಗೋಬೋದು. ಮತ್ತು ಗಂಡ ಹೆಂಡತಿ ಮಧ್ಯದಲ್ಲಿ, ಯಾಕಂದರೆ ನೋಡಿ ಸಪ್ತಮದಲ್ಲಿ ಕೇತು ಇರೋದ್ರಿಂದ ಕೆಲವೊಂದು ಭಿನ್ನಾಭಿಪ್ರಾಯಗಳು ಇರುತ್ತೆ. ಆದರೆ ಗುರುವಿನ ದೃಷ್ಟಿ ಇರೋದ್ರಿಂದ ಆ ಎಲ್ಲ ಸಮಸ್ಯೆಗಳಿಗೂ ಒಂದು ತೆರೆ ಎಳೆಯುವಂಥದ್ದು. 5ನೇ ಮನೇಲಿ ಗುರು ಕೂತ್ಕೊಂಡಿರೋದ್ರಿಂದನೂ ಕೂಡ ಏನಾಗುತ್ತೆ, ಪ್ರೀತಿ ವಿಶ್ವಾಸ ಚೆನ್ನಾಗಾಗುತ್ತೆ, ಬಾಂಡೇಜ್ ಚೆನ್ನಾಗಿ ಕ್ರಿಯೇಟ್ ಆಗುತ್ತೆ ನಿಮ್ಮದು. ಸೊ ಆ ನೆಗೆಟಿವಿಟಿ ಇದ್ರೂ ಕೂಡ ಈ ಪಾಸಿಟಿವಿಟಿ ಅದನ್ನು ಕಮ್ಮಿ ಮಾಡುತ್ತೆ. ಸೊ ಈ ಮದುವೆ ವಿಚಾರದಲ್ಲಿ ಕುಂಭರಾಶಿಯವರು ತುಂಬ ಚೆನ್ನಾಗಿದೆ. ಗುರು ಸಂಚಾರ ಅಂತ ನೋಡೋಕೆ ಬಂದರೆ 5, 6 ಮತ್ತು 7ನೇ ಮನೆಗೆ ಗುರು ಸಂಚಾರ ಆಗ್ತಾನೆ. 6ನೇ ಮನೆಗೆ ಗುರು ಬಂದಾಗ ಉದ್ಯೋಗಸ್ಥರಿಗೆ ತುಂಬ ಚೆನ್ನಾಗಿರುತ್ತೆ. ಓಕೆ. ಸೊ ಹಾಗಿದ್ರೆ ಮ್ಯಾಮ್, ಇನ್ನು ಹಣಕಾಸಿನ ವಿಚಾರದಲ್ಲಿ ಈ ಕುಂಭರಾಶಿಯವ್ರಿಗೆ ಹೇಗಿರುತ್ತೆ? ತುಂಬ ಚೆನ್ನಾಗಿರುತ್ತೆ ಸರ್. ಯಾಕಂದರೆ 2ನೇ ಮನೇಲಿ ಶನಿ ಕುತ್ಕೊಂಡ್ಬಿಟ್ಟಿದ್ದಾನೆ, ಒಳ್ಳೆ ಲಾಭ ಸ್ಥಾನದಲ್ಲಿ ಕುತ್ಕೊಂಡಿದ್ದಾನೆ, ಕುಟುಂಬ ಸ್ಥಾನದಲ್ಲಿ ಕೂತಿದ್ದಾನೆ. ಹಣಕಾಸಿನ ಅಭಿವೃದ್ಧಿ ತುಂಬ ಚೆನ್ನಾಗಿರುತ್ತೆ. ಸೊ ಹಣಕಾಸಿನ ಮೂಲಗಳು ಹೇಳೋದಾದರೆ ಅಂದರೆ ಅವರಿಗೆ ಬೇರೆ 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 ರೀತಿಯಿಂದ ಕೆಲಸಗಳು ಬರ್ತಾ ಇರುತ್ತೆ. ಶನಿ ಅಂತಂದರೆ ಇವಾಗ ನೀವು ಹೇಳಿದ್ರಿ ಡಿಸಿಪ್ಲಿನ್ ಪ್ಲಾನೆಟ್ ಅಂತ ಹೇಳಿದ್ರಿ. ಆಧ್ಯಾತ್ಮಿಕವಾಗಿ ಯಾರಿಗೆ ಕೆಲಸ ಮಾಡ್ತಿದ್ದಾರೆ ಅವ್ರಿಗೆ ತುಂಬ ಚೆನ್ನಾಗಿರುತ್ತೆ. ಎಜುಕೇಷನ್ ಡಿಪಾರ್ಟ್ಮೆಂಟ್ ಅವ್ರಿಗೆ ತುಂಬ ಚೆನ್ನಾಗಿರುತ್ತೆ. ಯಾರೆಲ್ಲ ಫುಡ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಫುಡ್ ಬಿಸ್ನೆಸ್ ಅವ್ರಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಓಕೆ. ಹಾಗಿದ್ರೆ ಇನ್ನು ಉದ್ಯೋಗ, ಸೊ ಈಗ ನಾವು ಹಣಕಾಸಿನ ಬಗ್ಗೆ ನೋಡೋದೇ ಆಯಿತು, ಇನ್ನು ಮದುವೆ ಬಗ್ಗೆ ನೋಡಿದ್ದಾಯಿತು, ಇನ್ನು ಮುಂದಿನ ವಿಚಾರವಾಗಿ ನೋಡೋದಾದರೆ ಉದ್ಯೋಗ ಒಂದು ವಿಚಾರದಲ್ಲಿ ಈ ಒಂದು ಕುಂಭರಾಶಿಯವರಿಗೆ ಹೇಗಿರ್ಬೋದು? ಖಂಡಿತ ಸರ್. ಈಗ ಉದ್ಯೋಗ ಅಂತ ನೋಡೋಕೆ ಬಂದಾಗ ಇವರಿಗೆ ಗುರು ಬದಲಾವಣೆಯ ನಂತರ ಸ್ವಲ್ಪ ಸಕ್ಸಸ್ನ ಇವ್ರು ನೋಡ್ತಾರೆ. ಇವಾಗ ಗುರುಬಲ ಚೆನ್ನಾಗಿದೆ, ಇವಾಗೂ ತುಂಬ ಚೆನ್ನಾಗಿದೆ. ಗುರು 6ನೇ ಮನೆಗೆ ಹೋದಾಗ ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀತಿದ್ದೀವಾಗ ಒಂದು ವರ್ಕ್ ಮಾಡ್ತಿರ್ತಾರೆ, ಹೈಯರ್ ಪೋಸ್ಟ್ಗೆ ಹೋಗೋಕ್ಕೋಸ್ಕರ ಎಕ್ಸಾಮ್ಸ್ನ ಬರೀತಿರ್ತಾರೆ. ಅವರೆಲ್ಲರಿಗೂ ಒಳ್ಳೆ ಟೈಮ್, ಎಕ್ಸಾಮ್ಸ್ ಬರೀರಿ, ಖಂಡಿತವಾಗ್ಲೂ ಅದ್ರಲ್ಲಿ ಒಳ್ಳೆ ಮಾರ್ಕ್ಸ್ ತೊಗೊಂಡು ಒಳ್ಳೆ ರೇಟಿಂಗಲ್ಲಿ ಬರುವಂಥ ಒಂದು ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ವಿದ್ಯಾರ್ಥಿಗಳಿಗೂ ಅಷ್ಟೇ, ಎಜುಕೇಷನಲ್ಲಿ ಬಹಳಷ್ಟು ಮುಂದಿರ್ತೀರಾ. ಸ್ವಲ್ಪ ಓದಿದ್ರೂ ಕೂಡ ಒಂದು ಉನ್ನತ ಸ್ಥಾನಕ್ಕೆ ಹೋಗುವಂಥದ್ದು ಎಲ್ಲನೂ ಕೂಡ ಆಗುತ್ತೆ. ಉದ್ಯೋಗಸ್ಥರಿಗೆ ತುಂಬ ಚೆನ್ನಾಗಿದೆ ಸರ್ ಟೈಮ್, ಹೋಲ್ ಇಯರ್ ಚೆನ್ನಾಗಿದೆ. ಉದ್ಯೋಗಸ್ಥರಿಗೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳಿದ್ರೆ, ಸೊ ಈಗ ನೀವು ಆಲ್ರೆಡಿ ಹೇಳಿದ್ರಿ ವಿದ್ಯಾರ್ಥಿಗಳಿಗೆ ಹೀಗಿರುತ್ತೆ ಅಂತ. ಆದರೂ ನಾನು ಮತ್ತೆ ಕೇಳ್ತಿದ್ದೀನಿ, ವಿದ್ಯಾರ್ಥಿಗಳಿಗೆ ಸಂಕ್ಷಿಪ್ತವಾಗಿ ಹೇಳೋದಾದರೆ ಈ ಒಂದು ವರ್ಷ ಭವಿಷ್ಯ ಹೇಗಿರ್ಬೋದು ಕುಂಭರಾಶಿಯವರಿಗೆ? ವಿದ್ಯಾರ್ಥಿಗಳಿಗೆ ಬಹಳ ಉತ್ತಮವಾದ ಸಮಯ. ಯಾಕಂದರೆ 5ನೇ ಮನೆ, 6ನೇ ಮನೆ, 7ನೇ ಮನೆ 3 ಮನೆಗಳಿಂದನೂ ವಿದ್ಯಾರ್ಥಿಗಳಿಗೆ ಯಾವುದೇ ಸಮಸ್ಯೆಗಳು ಬರೋದಿಲ್ಲ. ಎಜುಕೇಷನಲ್ಲಿ ಬಹಳಷ್ಟು ಮುಂದಿರ್ತಾರೆ. ಸ್ವಲ್ಪ ಓದಿದ್ರು ತಲೆಗತ್ತುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರ್ತೀರ, ಅದರಲ್ಲಿ ವಿನ್ನಿಂಗ್ ಆಗ್ತಾರೆ. ಅದರಲ್ಲೂ ಜೂನಿಂದ ನವೆಂಬರ್ ತನಕ ಟೈಮ್ ಅದ್ಭುತವಾದ ಟೈಮು. ಯಾವುದಕ್ಕೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನಾದರೂ ಬರೀತಿದ್ದೀರಾ ಅಂತಂದರೆ ಅದ್ಭುತವಾದ ಟೈಮ್ ಆಗಿರುತ್ತೆ. ಸೊ ವಿದ್ಯಾರ್ಥಿಗಳಿಗೆ ತುಂಬ ಒಳ್ಳೆಯ ಸಮಯ ಆಗಿರುತ್ತೆ. ಸೊ ಇನ್ನು ಕುಟುಂಬದ ವಿಚಾರ ಮ್ಯಾಮ್, ಕುಟುಂಬದಲ್ಲಿ ಹೇಗಿರುತ್ತೆ?
ಸರ್ ಕುಟುಂಬದ ವಿಷಯ ಅಂತ ಬಂದಾಗ ನಾನು ಆಗಲೇ ಹೇಳಿದೆ, ಸಪ್ತಮದಲ್ಲಿ ಕೇತುವಿನ ಸಂಚಾರ ಇರೋದ್ರಿಂದ ಗಂಡ ಹೆಂಡತಿ ಮಧ್ಯದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರ್ತಾ ಇರುತ್ತೆ. ಗುರುವಿನ ದೃಷ್ಟಿ ಇರೋದ್ರಿಂದ ಅದು ಯಾವುದೇ ಒಂದು ದೊಡ್ಡದು ಲೆವೆಲ್ಗೆ ಹೋಗ್ದಿರ ಅದು ಅಲ್ಲಿಂದ ಅಲ್ಲಿಗೆ ಸರಿ ಹೋಗ್ತಿರುತ್ತೆ. ಎರಡನೇದು ನೋಡಬೇಕು ಅಂತಂದರೆ, ಎರಡನೇ ಮನೆಯೂ ಕುಟುಂಬ ಸ್ಥಾನ ಅಂತ ಹೇಳೋದ್ರಿಂದ, ಎರಡನೇ ಮನೇಲಿ ಶನಿಯ ಸಂಚಾರ ಇರೋದ್ರಿಂದ ಸ್ವಲ್ಪ ಕುಟುಂಬದಿಂದ ಏನೋ ನೀವು ಹೊರಗಡೆ ಇದ್ದೀರೇನೋ ಅನ್ನೋ ರೀತಿಯಲ್ಲಿ ಇರುತ್ತೆ. ಯಾಕಂದರೆ ನೀವು ಏನು ಮಾತಾಡಿದ್ರು ಕೂಡ ಅದ್ರಲ್ಲಿ ತಪ್ಕೊಂಡು ಹಿಡಿಯುವಂಥದ್ದು, ಅಥವಾ ಏನೋ ಒಂದು ನೀವು ಒಂದು ಸ್ವಲ್ಪ ಸಪ್ರೇಟಾಗಿದ್ದೀರೇನೋ, ಯಾವುದೋ ಬೇರೆಯವ್ರ ಮನೇಲಿ ನೀವು ಇದ್ದೀರೇನೋ ಅನ್ನೋ ಥರ ಒಂದು ವಾತಾವರಣ ಇರುತ್ತೆ ಮನೆಯಲ್ಲಿ, ಕುಟುಂಬದಲ್ಲಿ ಆ ವಾತಾವರಣ ಇರುತ್ತೆ. ಯಾಕಂದರೆ ಇವ್ರ ಮೇಲೆ ಸ್ವಲ್ಪ ಕೆಟ್ಟ ಅಭಿಪ್ರಾಯಗಳು ಮೂಡುವಂಥ ಒಂದು ಸಮಯ ಆಗಿರುತ್ತೆ ಕುಂಭರಾಶಿಯವರಿಗೆ ಈ ವರ್ಷದಲ್ಲಿ. ಶನಿಯ ಸಂಚಾರದ ನಂತರ ಸರಿ ಹೋಗುತ್ತೆ, ಅಲ್ಲಿ ತನಕನೂ ಹಾಗೆ ಇರುತ್ತೆ. ಸೊ ಓಕೆ ಇನ್ನು ಆರೋಗ್ಯದ ವಿಚಾರದಲ್ಲಿ ಕುಂಭರಾಶಿಯವರಿಗೆ ಹೇಗಿರ್ಬೋದು? ಖಂಡಿತವಾಗ್ಲೂ ಸರ್, ಆರೋಗ್ಯದ ವಿಷಯದಲ್ಲಿ ಕೆಲವು ಸಮಸ್ಯೆಗಳನ್ನ ಅವ್ರು ಎದುರಿಸ್ಬೇಕಾಗತ್ತೆ. ಏಕೆಂದರೆ ಲಗ್ನದಲ್ಲೇ ರಾಹುವಿನ ಸಂಚಾರ ಇದೆ, ಸಪ್ತಮದಲ್ಲಿ ಕೇತುವಿನ ಸಂಚಾರ ಇದೆ. ಅವ್ರಿಗೆ ಆಗಿರ್ಬೋದು, ಅವ್ರ ಸಂಗಾತಿಗೆ ಆಗಿರ್ಬೋದು, ಇಬ್ಬರಿಗೂ ಆರೋಗ್ಯದಲ್ಲಿ ಸಮಸ್ಯೆಗಳಿರುತ್ತೆ. ಏನು ಸ್ಟಮಕ್ ಇನ್ಫೆಕ್ಷನ್ ಆಗೋದು, ತಲೆನೋವು ಬರುವಂಥದ್ದು, ಕಣ್ಣು ನೋವು ಬರುವಂಥದ್ದು, ಅಥವಾ ಸ್ಕಿನ್ ಡಿಸೀಸ್ ಬರುವಂಥದ್ದು, ಅಥವಾ ಬ್ಲಡ್ ರಿಲೇಟೆಡ್ ಏನೇ ಸಮಸ್ಯೆಗಳಾಗಿರ್ಬೋದು, ಏಳೋದು ಬೀಳೋದು ಏಟು ಮಾಡ್ಕೊಳ್ಳೋದು, ಇದೆಲ್ಲನೂ ಕೂಡ ಆಗ್ತಿರುತ್ತೆ. ಜೊತೆಗೆ ಸಂಗಾತಿಗೆ ಥ್ರೋಟ್ ಇನ್ಫೆಕ್ಷನ್ ಆಗುವಂಥದ್ದು, ಡೆಂಟಲ್ ಪ್ರಾಬ್ಲಮ್ ಬರುವಂಥದ್ದು, ಬೋನ್ ಪ್ರಾಬ್ಲಮ್ ಬರುವಂಥದ್ದು, ಈ ಎಲ್ಲ ಸಮಸ್ಯೆಗಳನ್ನ ಎದುರಿಸ್ಬೇಕಾಗಿ ಬರುತ್ತೆ. ಸಂಚಾರದ ನಂತರ ಅಂದರೆ ರಾಹು ಮತ್ತು ಕೇತು ಬದಲಾವಣೆ ಡಿಸೆಂಬರ್ನಲ್ಲಿ ಚೇಂಜ್ ಆಗುತ್ತೆ. ಸೊ ಆ ಟೈಮಲ್ಲಿ ರಾಹು 12ಕ್ಕೆ ಬರ್ತಾನೆ, ಕೇತು 6ಕ್ಕೆ ಹೋಗ್ತಾನೆ. ಇದು ಒಂದು ದುಸ್ಥಾನನೇ. ಯಾಕೆ ಅಂತಂದರೆ 12ನೇ ಮನೇಲಿರುವಂಥ ರಾಹು ಬಂದು ತುಂಬ ಅಧಿಕವಾದ ಖರ್ಚನ್ನ ಕೊಡೋದು, ಕಾಯಿಲೆಗಳನ್ನ ಕೊಡೋದನ್ನ ಮಾಡ್ತಾನೆ. ಅದರಲ್ಲೂ ಜಾಸ್ತಿ ಎಸ್ಪೆಷಲಿ ಆಸ್ಪತ್ರೆಗೆ ಖರ್ಚನ್ನ ಜಾಸ್ತಿ ಮಾಡಬೇಕಾಗಿ ಬರುತ್ತೆ. ಕೇತು ಬಂದು 6ನೇ ಮನೆಗೆ ಹೋದಾಗ ಅಲ್ಲೂ ಅಷ್ಟೇ, 6ನೇ ಮನೆ ಅನ್ನೋದು ರೋಗಸ್ಥಾನನೇ ಆಗಿರುತ್ತೆ. ಸೊ ಅಲ್ಲೂ ಕೂಡ ಕೆಲವು ಸಮಸ್ಯೆನ ಎದುರಿಸ್ಬೇಕಾಗತ್ತೆ. ಯಾರನ್ನ ಸ್ಪಿರಿಚುವಲಾಗಿ ವರ್ಕ್ ಮಾಡ್ತಿರ್ತಾರೆ ನೋಡಿ, ಅಂಥವ್ರಿಗೆ ಸ್ವಲ್ಪ ಒಳಿತನ್ನ ನೋಡ್ಬೋದು. ಇನ್ನು ಕಡೆಯದಾಗಿ ರೈತರ ಬಗ್ಗೆ ಹೇಳೋದಾದರೆ ಹೇಗಿರುತ್ತೆ ಸರ್? ರೈತರಿಗೆ ತುಂಬ ಚೆನ್ನಾಗಿದೆ ಸಮಯ. ಯಾಕಂದರೆ 5, 6 ಮತ್ತು 7 3 ಮನೆಗಳಲ್ಲಿ ಏನು ಗುರುವಿನ ಸಂಚಾರ ಇರುತ್ತೆ. ಸೊ 2ನೇ ಮನೆಯಲ್ಲಿ ಶನಿ ಕೂತ್ಕೊಂಡಿದ್ದಾನೆ. ಹೋಲ್ ಇಯರ್ ತುಂಬ ಚೆನ್ನಾಗಿದೆ ಸರ್. ರೈತರಿಗೆ ಏನಂತ ಸಮಸ್ಯೆ ಆಗಲ್ಲ, ನಿಧಾನಗತಿಯಲ್ಲಿ ಪ್ರಗತಿ ಅಂದರೆ ಇನ್ ಡೀಟೇಲ್ಡ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಯಾವೆಲ್ಲ ಬೆಳೆ ಬೆಳೆದ್ರೆ ಅವ್ರಿಗೆ ಚೆನ್ನಾಗಿರ್ಬೋದು? ಬೆಳೆ ಇಂಥದ್ದು ಅಂತಲೇ ಹೇಳೋಕ್ಕಾಗಲ್ಲ, ಅದು ಭೂಮಿ ಮೇಲೆ ಡಿಪೆಂಡ್ ಆಗುತ್ತೆ. ಒಂದೊಂದು ಪ್ರದೇಶದಲ್ಲಿ ಒಂದೊಂದು ಬೆಳೆನ ಬೆಳೀತಿರ್ತಾರೆ. ಆದರೆ ಒಂದು ಮಾತ್ರ ಅಂದ್ಕೊಳ್ಳೋದೇನು ಅಂತಂದರೆ, ಈಗ ಗೋಧಿ ಬೆಳೀತಾರೆ, ಅಕ್ಕಿ ಬೆಳೀತಾರೆ, ರಾಗಿ ಬೆಳೀತಾರೆ. ಇದರಲ್ಲಿ ವೇರಿಯೇಷನ್ಸ್ ಏನು ತೊಂದರೆ ಆಗಲ್ಲ. ಈಗ ರೇಟ್ ಕಮ್ಮಿ ಆಗಿದ್ರು ಅದನ್ನು ಸ್ಟಾಕ್ ಇಟ್ಬಿಟ್ಟು ಆ ರೇಟ್ ಬಂದಾಗ ಮಾರ್ಬೋದು. ಈಗ ತರಕಾರಿಗಳು ಅಂತ ಬಂದಾಗ ನೋಡ್ಕೊಂಡು ಬೆಳಿಬೇಕಾಗತ್ತೆ. ಯಾವುದು ಮಾರ್ಕೆಟಲ್ಲಿ ಬೆಲೆ ಇದೆ ಅದನ್ನು ಇವಾಗ ನೀವು ಬೆಳೆ ಹಾಕಿದ್ರೆ ಅದು ಕೈಗೆ ಬರೋವಂಥ ಟೈಮಲ್ಲಿ ಬೆಲೆ ಕುಸ್ತೋಗ್ಬಿಟ್ಟಿರುತ್ತೆ. ಸೊ ಅದನ್ನು ನೋಡ್ಕೋಬೇಕು. ಸೊ ನಾವು ಈ ಬೆಳೆ ಈ ಟೈಮಲ್ಲಿ ಹಾಕಿದ್ರೆ ಈ ಟೈಮ್ಗೆ ನಮ್ಗೆ ಉತ್ತಮವಾದ, ಅವ್ರಿಗೆ ಗೊತ್ತಿರುತ್ತೆ ಸರ್, ಒಂದು ಬೆಳೆ ಹಾಕ್ಬೇಕಾದ್ರೆ ಗೊತ್ತಾಗುತ್ತೆ ಈ ಬೆಳೆ ಹಾಕ್ತಾಯಿದ್ದೀವಿ ಇಷ್ಟೇ ತಿಂಗಳಿಗೆ ಅದು ಬರುತ್ತೆ ಅನ್ನೋದು ಗೊತ್ತಿರುತ್ತೆ. ಸೊ ಆ ಟೈಮಲ್ಲಿ ಅದಕ್ಕೆ ಬೆಲೆ ಯಾವ ರೀತಿ ಇರುತ್ತೆ ಅನ್ನೋ ಒಂದು ಅನಲೈಸೇಷನ್ ಮಾಡಿಕೊಂಡು ಬೆಳಿಬೇಕು. ಓಕೆ, ಇನ್ನು ಈ ವಿಚಾರವಾಗಿ ಕೊನೆಯದಾಗಿ ಕೇಳ್ತೀನಿ ನಾನು ನಿಮಗೆ, ಈ ರಾಶಿಯವರಿಗೆ ಅಂದರೆ ಕುಂಭರಾಶಿಯವರಿಗೆ ಸಂತಾನದ ಭಾಗ್ಯದ ಏನಾದರೂ ಫಲಗಳಿದೆಯಾ ಈ ಒಂದು ವರ್ಷದಲ್ಲಿ? ಹೌದು ಇದೆ. ಇವಾಗ ಆಲ್ರೆಡಿ 5ನೇ ಮನೆಗೆ ಗುರುವಿನ ಒಂದು ಗುರು ಸಂಚಾರ ಇದೆ, ಗುರುವಿನ ದೃಷ್ಟಿನೂ ಕೂಡ ಇವ್ರಿಗಿದೆ. ಯಾರೆಲ್ಲ ಮಕ್ಕಳಾಗಿಲ್ಲ ಅಂತ ಅಂದ್ಕೊಂಡಿದ್ದೀರ ಅವರೆಲ್ಲರಿಗೂ ಕೂಡ ಮಕ್ಕಳು ಯೋಗ ಆಗುವಂಥ ಒಂದು ಸಮಯ ಆಗಿರುತ್ತೆ. ಸೊ ಯಾರನ್ನ ಟ್ರೀಟ್ಮೆಂಟ್ ತೊಗೊತಾ ಇದ್ರೆ ಇದು ಒಂದು ಒಳ್ಳೆ ಟೈಮ್. ಯಾಕಂದರೆ ಕೆಲವರು ಇಂಜೆಕ್ಟ್ ಮಾಡ್ಕೊಂಡು ಮಕ್ಕಳು ಮಾಡಿಸ್ಕೊಳ್ಳೋರು ಇರ್ತಾರೆ. ಯಾಕಂದರೆ ಆಗಲ್ಲ ಅನ್ನೋದು ಗೊತ್ತಾದಾಗ ಏನೂ ಮಾಡೋಕ್ಕಾಗೋದಿಲ್ಲ. ಸೊ ನಾನಾ ರೀತಿಯಾದ ಒಂದು ಪ್ರೊಸೀಜರ್ಸ್ ಇರುತ್ತೆ ಒಂದು ಮಕ್ಕಳು ಬೇಕು ಅಂತ ಅನ್ನೋರಿಗೆ. ಸೊ ಅವ್ರಿಗೆಲ್ಲ ಒಂದು ಅದ್ಭುತವಾದ ಸಮಯ ಆಗಿರುತ್ತೆ. ಮತ್ತು ಮಕ್ಕಳು ಆಲ್ರೆಡಿ ಇರೋರಿಗೂ ಕೂಡ ಮಕ್ಕಳಿಂದ ಇವರಿಗೆ ಗೌರವ ಬರೋದು, ಮಕ್ಕಳಿಂದ ಎಲ್ಲ ಕೆಲಸಗಳು ಒಳ್ಳೆ ಕೆಲಸಗಳಾಗೋದು, ಇದೆಲ್ಲನೂ ಕೂಡ ಆಗ್ತಾ ಇರುತ್ತೆ. ಓಕೆ, ನಾನು ಒಂದು ಸಣ್ಣದಾದ ಒಂದು ಟಿಪ್ಸ್ ಕೇಳಬೇಕು ಅನ್ನೋವಂಥದ್ದಾದರೆ ಈ ಮಕ್ಕಳ ವಿಚಾರದಲ್ಲಿ, ಈ ಒಂದು ಸಂತಾನ ಭಾಗ್ಯಕ್ಕೆ ಯಾವೆಲ್ಲ ಪೂಜೆ ಮಾಡಿದ್ರೆ ಒಳ್ಳೆಯದು ಈ ಕುಂಭರಾಶಿಯವರಿಗೆ? ಸರ್, ನಾನು ಪೂಜೆ ಅನ್ನೋಕ್ಕೂ ಜಾಸ್ತಿ ಕೆಲವೊಂದು ಟಿಪ್ಸ್ ಹೇಳ್ತೀನಿ. ಮಕ್ಕಳದೇ ಒಂದು ಸಪ್ರೇಟಾಗಿ ಒಂದು ದಿವಸ ನಾನು ಅದ್ರ ಬಗ್ಗೆನೇ ಮಾತಾಡ್ತೀನಿ. ಅಂದರೆ ಯಾವ ದೇವಸ್ಥಾನಕ್ಕೆ ಯಾವ ಸಮಯ ಅನ್ನೋದು ಇರುತ್ತೆ, ಇಂಥ ಸಮಯದಲ್ಲೇ ವಿಸಿಟ್ ಮಾಡಿದ್ರೆ ಅವ್ರಿಗೆ ಏನಾಗತ್ತೆ ಅನ್ನೋದನ್ನ ನಾನು ಹೇಳ್ತೀನಿ. ಒಂದು ಗರ್ಭಗೌರಿ ಅಂತ ಒಂದು ರುದ್ರಾಕ್ಷಿ ಬರುತ್ತೆ. ಸೊ ಆ ರುದ್ರಾಕ್ಷಿ ಬಂದು ಒಂದು ರುದ್ರಾಕ್ಷಿ ಒಳಗಡೆ ಇನ್ನೊಂದು ರುದ್ರಾಕ್ಷಿ ಬರುತ್ತೆ. ಸೊ ಆ ರುದ್ರಾಕ್ಷಿನ ಧಾರಣೆ ಮಾಡೋದು ಮಕ್ಕಳಿಲ್ಲ ಅಂತ ಕೊರಗ್ತಿರೋರಿಗೆ ಅದು ಒಂದು ಒಳ್ಳೆ ಟಿಪ್ಸ್. ಅದನ್ನು ಹುಡುಕಿ ಎಲ್ಲಿ ಸಿಗುತ್ತೆ ನೋಡಿಕೊಂಡು ತೊಗೊಳ್ಳಿಲ್ಲ ಅಂತಾರೆ, ನಮ್ಮ ಹತ್ರನೂ ಕೂಡ ಸಿಗುತ್ತೆ, ಕೇಳ್ಬೋದು. ಸೊ ಆ ರುದ್ರಾಕ್ಷಿನ ಹಾಕ್ಕೊಳ್ಳೋದ್ರಿಂದ ಅದಕ್ಕೆ ಒಂದು ಸಮಯ ಅಂತಿದೆ. ಅಂದರೆ ಅವ್ರದ್ದು ನೋಡಬೇಕು, ಅವ್ರದ್ದು ಜಾತಕನ ನೋಡಿದಾಗ ಯಾವ ಸಮಯದಲ್ಲಿ ಅವ್ರು ಹಾಕ್ಕೊಂಡ್ರೆ ಏನು ಫಲ ಸಿಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಕೂಡ ಆಗುತ್ತೆ. ನಾವು ಅದನ್ನು ಹೇಳ್ಕೊಡ್ತೀವಿ, ಹೇಗೆ ಹಾಕಬೇಕು ಏನು ಅನ್ನೋದು ಹೇಳ್ಕೊಡ್ತೀವಿ. ಜೊತೆಗೆ ಕೆಲವು ಕ್ರಿಸ್ಟಲ್ಸ್ನ ಸಜೆಸ್ಟ್ ಮಾಡ್ತೀವಿ. ಆ ಕ್ರಿಸ್ಟಲ್ಸ್ ಅಷ್ಟೇ, ಗಂಡ ಹೆಂಡತಿ ಇಬ್ಬರೂ ಕೂಡ ಆ ಕ್ರಿಸ್ಟಲ್ಸ್ನ ಹಾಕೋಬೇಕಾಗತ್ತೆ. ಅದರಿಂದನೂ ಕೂಡ ಅವ್ರಿಗೆ ಮಕ್ಕಳ ಬಗ್ಗೆ ಕೂಡ ಬರೋದು ಆಗುತ್ತೆ. ಅಂದರೆ ಅದ್ಭುತ
ಏನಾಗುತ್ತೆ ಅಂತ ಬಂದಾಗ ಸಂಬಂಧಪಟ್ಟಿದ್ದು ಈಗ ಗರ್ಭಕೋಶದಲ್ಲಿ ಏನೋ ಸಮಸ್ಯೆ ಇದೆ ಅಂದಾಗ ಆ ಸಮಸ್ಯೆಗಳು ಪರಿಹಾರ ಆಗೋಕ್ಕೆ ಏನು ಬೇಕು ಅನ್ನೋದನ್ನು ಕೊಡ್ತೀವಿ. ಈಗ ಗಂಡ್ಮಕ್ಳು ಅಂತ ಬಂದಾಗ ಅವ್ರಿಗೆ ಸ್ಪರ್ಮ್ ಕೌಂಟ್ಸಲ್ಲಿ ಏನೋ ಪ್ರಾಬ್ಲಮ್ಸ್ ಇದೆ ಅಂತಂದಾಗ ಅದಕ್ಕೆ ಏನು ಕೊಡಬೇಕು ಅನ್ನೋದನ್ನು ನೋಡ್ಕೊಂಡು ನಾವು ಕೊಡ್ತೀವಿ. ಇಷ್ಟೆಲ್ಲ ಹೇಳಿದ್ರೆ ಇನ್ನು ಪರಿಹಾರಗಳು ಏನಾದರೂ ಇದೆಯಾ ಈ ಕುಂಭರಾಶಿಯವರಿಗೆ? ಖಂಡಿತ ಪರಿಹಾರ ಅಂತ ನೋಡೋಕ್ಕೆ ಬಂದಾಗ ಇವರು ಅಷ್ಟೇ ಶನೇಶ್ವರನ ಒಂದು ರಾಶಿ ಆಗಿರೋದ್ರಿಂದ ಶನಿಯ ಆರಾಧನೆ ಯಾವ ರೀತಿ ಮಾಡಬೇಕು ಅಂದರೆ ದಾನ ಧರ್ಮ ಮಾಡೋದ್ರಿಂದ ಎಷ್ಟು ನೀವು ದಾನ ಧರ್ಮ ಮಾಡ್ತೀರಾ, ಎಷ್ಟು ನಿಮ್ಮ ಕೈ ಕೆಳಗಡೆ ಕೆಲಸ ಮಾಡ್ತಿರೋರನ್ನ ಪ್ರೀತಿ ವಿಶ್ವಾಸದಿಂದ ನೋಡ್ಕೊತೀರಾ ಅಷ್ಟೇ ನಿಮ್ಮ ಜೀವನದಲ್ಲಿ ಒಳಿತನ್ನ ನೋಡ್ಬೋದು. ಹಾಗೆ ಪ್ರತಿ ಶನಿವಾರ ಸಾಯಂಕಾಲ 5 ಗಂಟೆ ನಂತರ ಏನಾದರೂ ಡೊನೇಟ್ ಮಾಡೋದನ್ನು ಸ್ವಲ್ಪ ರೂಢಿ ಮಾಡ್ಕೊಳ್ಳಿ. ಸಾಧ್ಯ ಆದರೆ ತಿರುನೆಲ್ಲರಲ್ಲಿರುವಂತಹ ಶನೇಶ್ವರನ ದೇವಸ್ಥಾನಕ್ಕೆ ಒಂದು ಸತಿ ಹೋಗಿ ಒಂದು ಅಭಿಷೇಕನ ಮಾಡಿಸ್ಕೊಂಡು ಬನ್ನಿ. ಈಗ 2 ಥರ ದೇವಸ್ಥಾನಗಳಿದೆ ಸರ್, ಒಂದು ನಾರ್ತಲ್ಲಿ ಒಂದು ಸೌತಲ್ಲಿದೆ. ಈಗ ಸೌತಲ್ಲಿ ಅಂದರೆ ಈ ತಿರುನೆಲ್ಲರಲ್ಲಿರುವಂಥ ದೇವಸ್ಥಾನಗಳಿಗೆ ಹೋಗಿ ಬರೋದು ಕರ್ಮನ ಕಳ್ಕೊಳ್ಳೋಕ್ಕೋಸ್ಕರ, ಕರ್ಮ ಕಳೆದಾದ್ಮೇಲೆ ಸಿದ್ಧಿನ ಗಳಿಸ್ಬೇಕು. ಸಿದ್ಧಿ ಗಳಿಸೋಕ್ಕೋಸ್ಕರ ನಾಸಿಕಲ್ಲಿರುವಂಥ ಶನೇಶ್ವರನ ದೇವಸ್ಥಾನಕ್ಕೆ ಹೋಗಿ ಬರೋದು, ಇವೆರಡನ್ನು ಮಾಡಿಕೊಂಡ್ರೆ ಸಾಕು. ಓವರಾಲ್ ಆಗಿ ಈ ವರ್ಷದಲ್ಲಿ ಹೇಗಿರುತ್ತೆ ಅಂತಕ್ಕಂಥ ಮಾಹಿತಿಯನ್ನು ನೀವು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡೋದಾದರೆ? ಸರ್ ನೋಡಿ, ಖಂಡಿತ ಈಗ ಗುರು ಉಚ್ಚ ಸ್ಥಾನಕ್ಕೆ ಹೋಗ್ತಾನೆ ಅಂತ ಹೇಳಿದ್ವಿ. ಇದರಿಂದ ಏನು ಪ್ರತಿಫಲ ಸಿಗುತ್ತೆ ಅಂತಂದರೆ ಯಾವುದೆಲ್ಲ ಎಜುಕೇಷನ್ ಇನ್ಸ್ಟಿಟ್ಯೂಟ್ಗಳಿದ್ದಾವೆ ಆ ಎಲ್ಲ ಇನ್ಸ್ಟಿಟ್ಯೂಟ್ಗೂ ಕೂಡ ಒಳ್ಳೆ ಹೆಸರು ಬರುತ್ತೆ, ಒಳ್ಳೆ ಹೆಸರು ಬರುವಂಥ ಒಂದು ಟೈಮ್ ಆಗಿರುತ್ತೆ. ಈಗ ಆರ್ಥಿಕತೆ ಅಂತ ಬಂದಾಗ ಗುರುವಿನ ಒಂದು ಸ್ಥಾನಮಾನದಿಂದ ಅಳತೆ ಮಾಡಿದ್ದು ನೋಡಿದಾಗ ರಿಯಲ್ ಎಸ್ಟೇಟ್ ಅವ್ರಿಗೆ ತುಂಬ ಚೆನ್ನಾಗಿರುತ್ತೆ, ಎಜುಕೇಷನ್ ಡಿಪಾರ್ಟ್ಮೆಂಟ್ ಅವ್ರಿಗೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಕೃಷಿ ನೋಡಿ, ರೈತರ ಬಗ್ಗೆ ಕೇಳ್ತಾನೆ ಇದ್ರಿ, ಕೃಷಿಕರಿಗೆ ತುಂಬ ಚೆನ್ನಾಗಿರುತ್ತೆ. ಬ್ಯಾಂಕಿಂಗ್ ಸೆಕ್ಟರ್ಸ್ ಅವ್ರಿಗೆ ತುಂಬ ಚೆನ್ನಾಗಿರುವಂಥ ಸಮಯ ಆಗಿರುತ್ತೆ. ಶನಿಯ ಒಂದು ಸ್ಥಾನಮಾನ ಅಂತ ನೋಡೋಕ್ಕೆ ಬಂದಾಗ ಏನಾಗುತ್ತೆ, ದೇಶದಲ್ಲಿ ಸ್ವಲ್ಪ ಶಿಸ್ತಿನ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾಗಿ ಬರುತ್ತೆ. ಅಂದರೆ ಪ್ರೊಟೆಕ್ಷನ್ ಬೇಕು ನಮಗೆ ಅನ್ನೋದನ್ನು ಅದ್ರ ಕಡೆ ಇಂಪಾರ್ಟೆನ್ಸ್ನ ಕೊಡಬೇಕಾಗಿ ಬರುತ್ತೆ. ಯಾಕಂದರೆ ಅದಕ್ಕೆ ಸಂಬಂಧಪಟ್ಟಿರುವಂಥ ಕೆಲವು ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ರಾಹು ಮತ್ತು ಕೇತುವಿನ ಬದಲಾವಣೆಯಿಂದನೂ ಕೂಡ ನಾವು ಈ ಸಮಸ್ಯೆನ ಎದುರಿಸಬೇಕಾಗಿ ಬರುತ್ತೆ. ಯಾಕೆಂತಂದರೆ ಮೀನರಾಶಿನಲ್ಲೇ ಸೂರ್ಯ ಚಂದ್ರ ಶನಿ ಎಲ್ಲನೂ ಕೂಡ ಸ್ಥಿತನಾಗಿ ಇರೋದ್ರಿಂದ ಸ್ವಲ್ಪ ಸಮಸ್ಯೆಗಳನ್ನ ಎದುರಿಸ್ಬೇಕಾಗಿ ಬರುತ್ತೆ. ಅದರಲ್ಲೂ ಪ್ರೊಟೆಕ್ಷನ್ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾಗಿ ಬರುತ್ತೆ. ಆದರೆ ಸಂಸ್ಕೃತಿಗಾಗಿರ್ಬೋದು, ಕಲೆಗಾಗಿರ್ಬೋದು ಒಳ್ಳೆಯ ಆದ್ಯತೆ ಸಿಗುತ್ತೆ. ಯಾಕಂದರೆ ಗುರುವಿನ ಒಂದು ಸ್ಥಾನದಿಂದ ಒಳ್ಳೆಯ ಆದ್ಯತೆಯನ್ನು ನೋಡ್ಬೋದು. ಅಂದರೆ ಸರ್ ನಾನು ಒಂದು ಪಾಯಿಂಟ್ ಹೇಳಬೇಕಿತ್ತು. ಈಗ ಅತಿವೃಷ್ಟಿ ಅನಾವೃಷ್ಟಿ ಅನ್ನೋದನ್ನು ಯಾವುದೋ ಒಂದು ರಾಶಿ ಬಗ್ಗೆ ಹೇಳಬೇಕಾದ್ರೆ ನಾನು ಹೇಳಿದೆ ಯಾವ ಜಾಗದಲ್ಲಿ ಪ್ರಾಬ್ಲಮ್ಸ್ಗಳಾಗಬಹುದು ಅಂತ. ನೋಡಿ, ಈಗ ಮುಂಗಾರು ಮಳೆ ತುಂಬ ಚೆನ್ನಾಗಿರುತ್ತೆ, ಆದರೆ ಕೇರಳ ಮತ್ತು ಪಶ್ಚಿಮ ಬಂಗಾಳದ ದೇಶಗಳಲ್ಲಿ ಸ್ವಲ್ಪ ಅತಿವೃಷ್ಟಿ ಆಗೋ ಸಾಧ್ಯತೆಗಳಿರುತ್ತೆ. ಯಾಕಂದರೆ ರೈತರ ವಿಚಾರ ಅಂತ ಮಾತಾಡಬೇಕಾದ್ರೆ ನಾನು ಹೇಳಿದ್ದೆ ಲಾಸ್ಟಲ್ಲಿ ಇದೊಂದು ಹೇಳ್ತೀನಿ ಅಂತ ಹೇಳ್ಬಿಟ್ಟು. ಸೊ ಈ ಭಾಗಗಳಿಗೆ ಮಾತ್ರ ಸ್ವಲ್ಪ ಅತಿವೃಷ್ಟಿ ಆಗುವಂಥ ಸಾಧ್ಯತೆಗಳಿರುತ್ತೆ. ಸೊ ಕಡೆಯದಾಗಿ ನಮ್ಮ ವೀಕ್ಷಕರಿಗೆ, ನೋಡ್ತಿರುವಂಥ ವೀಕ್ಷಕರಿಗೆ ನೀವೇನಾದರೂ ಹಂಚ್ಕೋಬೇಕು ನಿಮ್ಮ ಒಂದು ಮಾಹಿತಿಯನ್ನು ಅಂತ ಅನ್ನೋದಾದರೆ ಏನು ಹೇಳ್ತೀರಾ ಮ್ಯಾಮ್? ನೋಡಿ, ನಾವು ಯುಗಾದಿ ಹಬ್ಬ ಆಚರಿಸ್ತಾ ಇದ್ದೀವಿ, ಇದರೊಳಗಡೆ ನಾವು ಬೇವು ಬೆಲ್ಲ ಎರಡನ್ನೂ ತಿಂತಾ ಇದ್ದೀವಿ. ಅದೇ ರೀತಿಯಲ್ಲಿ ಜೀವನದಲ್ಲಿ ಕಷ್ಟ ಸುಖ ದುಃಖಗಳು ಎಲ್ಲನೂ ಕಾಮನ್, ಎಲ್ಲನೂ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ. ಕೆಲವರು ಮಾತ್ರ ತುಂಬ ಜಾಸ್ತಿ ಅನುಭವಿಸ್ತಿರ್ತಾರೆ, ಇನ್ನು ಕೆಲವರು ಸ್ವಲ್ಪ ಸುಖ ಜಾಸ್ತಿ ಅನುಭವಿಸ್ತಿರ್ತಾರೆ, ಇಷ್ಟೇ ವ್ಯತ್ಯಾಸ. ಸೊ ನಿಮ್ಮ ಜಾತಕಗಳನ್ನ, ವೈಯಕ್ತಿಕ ಜಾತಕಗಳನ್ನ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳಿ. ಸೊ ಆವಾಗ ನಿಮಗೆ ಗೊತ್ತಾಗುತ್ತೆ ಎಲ್ಲಿ ಸಮಸ್ಯೆ ಇದೆ, ಅದಕ್ಕೆ ಏನು ಪರಿಹಾರ ಮಾಡ್ಕೋಬೇಕು ಅನ್ನೋದನ್ನು ತಕ್ಕ ಇವರ ಹತ್ರ ಜ್ಯೋತಿಷಿಗಳ ಹತ್ರ ತೋರಿಸ್ಕೊಂಡು ತಕ್ಕ ಪರಿಹಾರಗಳನ್ನ ಮಾಡ್ಕೊಳ್ಳಿ. ಜೀವನದಲ್ಲಿ ಒಳಿತನ್ನ ಖಂಡಿತವಾಗ್ಲೂ ನೋಡ್ಬೋದು. ಸೊ ಪೇಷನ್ಸಿಂದ ಇರಿ, ಯಾವುದಕ್ಕೂ ಆತರ ಬೀಳೋದು ಬೇಡ, ನೆಗೆಟಿವ್ ಆಗ್ತಿದೆ ಅಂತ ತಲೆ ಮೇಲೆ ಕೈ ಇಟ್ಕೊಂಡು ಕೂರೋದು ಬೇಡ. ಆದಷ್ಟು ಕೆಲಸ ಚೆನ್ನಾಗಿ ಮಾಡಿ, ಒಳ್ಳೊಳ್ಳೆ ಆಪರ್ಚುನಿಟೀಸ್ ಬಂದಾಗ ಅದನ್ನು ಉಪಯೋಗ ಮಾಡ್ಕೊಳ್ಳಿ. ಮತ್ತು ಕೆಲಸ ಸಿಕ್ಕಿಲ್ಲ ಅಂತ ಕೊರಗೋದು ಬೇಡ, ಪ್ರಯತ್ನ ಮಾಡ್ತಾನೆ ಇರಿ. ಓಕೆ ಮ್ಯಾಮ್, ಇಷ್ಟೆಲ್ಲ ಒಳ್ಳೆಯ ಮಾಹಿತಿಯನ್ನು ನಮ್ಮ ಕುಂಭರಾಶಿಯ ಒಂದು ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದಾಗಿ ತಮಗೆ ತುಂಬ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಈ ಹೊಸ ವರ್ಷದ ರಾಶಿ ಭವಿಷ್ಯ ಹೇಗಿದೆ ಅಂತಕ್ಕಂಥ ಮಾಹಿತಿಯನ್ನು. ಗ್ರಹಗಳ ಸ್ಥಿತಿ ಏನೇ ಇರಲಿ, ಸತ್ಕರ್ಮ ಮತ್ತು ದೈವ ಬಲದ ಮೇಲೆ ನಿಮಗೆ ನಂಬಿಕೆ ಇರಲಿ ಅಂತ ಕೋರಿಕೊಳ್ತಾ, ಈ ಹೊಸ ವರ್ಷದ ಅಂದರೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಮತ್ತೊಮ್ಮೆ ಕೋರ್ತಾ, ಈ ಯುಗಾದಿ ಹಬ್ಬ ನಿಮಗೆಲ್ಲರಿಗೂ ಹೊಸ ಸುಖ ಮತ್ತು ಶಾಂತಿಯನ್ನು ನೀಡಲಿ ಅಂತಕ್ಕಂಥ ಮಾಹಿತಿಯನ್ನು ನಿಮಗೆ ಕೋರ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸುವಂಥ ಸಮಯ ಬಂದಿದೆ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.